ಹಾಯ್ ಗೆಳೆಯರೆ, ವೆಲ್ಕಮ್ ಟು ಮೈ ಬ್ಲಾಗ್. ಇವತ್ತಿನ ಬ್ಲಾಗ್ ಏನಪ್ಪ ಅಂದರೆ ಗೋಲ್ ಗುಂಬಜ್ ಬಂದಿದ್ವಿ. ಎಲ್ಲರೂ ನಮ್ಮ ಫ್ರೆಂಡ್ಸು NCC ಫ್ರೆಂಡ್ಸು ಸೇರಿಬಿಟ್ಟು ಗೋಲ್ ಗುಂಬಜ್ಗೆ ಬೆಳಗ್ಗೆನೇ ಬಂದಿದ್ವಿ. ಏನಿಲ್ಲ ಅಂದರೂ ಒಂದು 6 ಗಂಟೆ ಅಷ್ಟರೊಳಗೆ ಗೋಲ್ ಗುಂಬಜನ್ನು ರೀಚ್ ಆಗಿದ್ವಿ. ನಾವು ಬಂದ ತಕ್ಷಣವೇ ಗೋಲ್ ಗುಂಬಜ್ ನೋಡ್ತಾನೆ ನಿಂತೇ ಬಿಟ್ವಿ. ಯಾಕಪ್ಪ ಅಂದರೆ ಅದು ಅಷ್ಟೊಂದು ದೊಡ್ಡದಾಗಿದೆ. ನೋಡ್ತಾ ಇರೋದು ಫಸ್ಟ್ ಟೈಮ್ ಇದನ್ನು ಗೋಲ್ ಗುಂಬಜನ್ನು ನೋಡ್ತಾ ಇರೋದು. ಸೈಡೆಲ್ಲ ನೋಡಿದ್ರೆ ಗಾರ್ಡನ್ ಎಲ್ಲ ಚೆನ್ನಾಗೇ ಬೆಳೆಸಿದ್ದಾರೆ. ಈಗ ಸೀದಾ ಮೇಲ್ಗಡೆ ಹೋಗೋಣ. ಮೇಲ್ಗಡೆ ಈಗ ಮೆಟ್ಲು ಹೊತ್ಕೊಂಡ್ಬಿಟ್ಟು ಸೀದಾ ಮೇಲ್ಗಡೆ ಬಂದುಬಿಟ್ವಿ. ಮೇಲ್ಗಡೆ ಬಂದು ವ್ಯೂವನ್ನು ನೋಡ್ತಿದ್ರೆ ಎಲ್ಲ ಬಾಯ್ಸ್ ಇಲ್ಲೇ ನಿಂತ್ಕೊಂಡ್ಬಿಟ್ರು ವ್ಯೂವನ್ನು ನೋಡ್ತಾ. ಯಾಕಂದರೆ ಬೆಳಿಗ್ಗೆನೇ ಬಂದಿದ್ದರ ಕಾರಣ ಅಷ್ಟು ಚೆನ್ನಾಗಿತ್ತು ಮತ್ತು ವೆದರ್ ಕೂಡ ಭಾಳ ಕೋಲ್ಡ್ ಆಗಿತ್ತು. ಅದಕ್ಕೋಸ್ಕರ ಈಗ ನೋಡಿದರೆ ಎಲ್ಲರೂ ಒಳಗಡೆ ಏನೋ 7 ಟೈಮ್ಸ್ ಧ್ವನಿ ಕೇಳಿಸುತ್ತೆ ಅಂತಂದು ಒಳಗಡೆ ಹೋಗ್ಬಿಟ್ಟು ಎಲ್ಲರೂ ಚೀರ್ತಾ ಇದ್ರು. ಅದಕ್ಕೋಸ್ಕರ ನಾನು ಹೊರಗಡೆನೇ ನಿಂತು ನಿಮಗೊಂದು ವ್ಯೂವನ್ನು ತೋರಿಸ್ಬೇಕಂತಂದು ಮೇಲ್ಗಡೆಯಿಂದ ನೋಡ್ತಾನೆ ಒಂದು ವ್ಯೂವನ್ನು ನೈಸಾಗಿ ಕಾಣ್ತಾ ಇತ್ತು. ಯಾಕಂದರೆ ಇಡೀ ಬಿಜಾಪುರನೇ ಕಾಣ್ತಾ ಇತ್ತು ಗೋಲ್ ಗುಂಬಜ್ ಮೇಲ್ಗಡೆಯಿಂದ ನಿಂತು ನೋಡಿದರೆ. ಅದಕ್ಕೋಸ್ಕರನೇ ಆ ಒಂದು ವ್ಯೂವನ್ನು ನಿಮ್ಗೆ ಈಗ ತೋರಿಸ್ತೀನಿ, ಬನ್ನಿ.